ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. 50 ದಿನಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಬಾಣಂತಿಯರ ಸಾವು. ರಾಯಚೂರು ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ ಅಮ್ಮಂದಿರ ಕೊನೆಯುಸಿರ ನೋವು. ವೈದ್ಯರ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಬೇಕು ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿರೋ ಜನರು. ಬಂಧಿಸಿದ 24 ಗಂಟೆಯಲ್ಲೇ ಜಡ್ಜ್ ಎದುರು ಹಾಜರು. ಬಂಧನದ ವೇಳೆ ಪೊಲೀಸರು, ನಂತರ ನ್ಯಾಯಾಧೀಶರೆದುರು ಮಗುವಿಗಾಗಿ ತನ್ನನ್ನ ಬಿಟ್ಟು ಬಿಡುವಂತೆ ಗೋಗರ್ದಿದ್ದ ನಿಖಿತಾ ಸಿಂಘಾನಿಯಾ. ಸದ್ಯ ಬಾಡಿ ವಾರೆಂಟ್ ಮೇಲೆ ಆರೋಪಿಗಳನ್ನ ವಶಕ್ಕೆ ಪಡೆಯಲು ಪೊಲೀಸರ ಚಿಂತನೆ. ತಂದೆಯ ಸಾವು, ತಾಯಿ ಜೈಲು ಪಾಲು, ಅನಾಥವಾದ ಮಗು. ಮೊಮ್ಮಗ ಬದುಕಿದ್ದಾನೋ ಕೊಲೆ ಮಾಡಿದ್ದಾರೋ ಗೊತ್ತಿಲ್ಲ ಅಂತಿರುವ ಅತುಲ್ ತಂದೆ, ನಮ್ಮ ಮೊಮ್ಮಗನ ನಮ್ಮ ಬಳಿ ಬರುವಂತೆ ಮಾಡಿ ಅಂತ ಪ್ರಧಾನಿಯಿಂದ ಹಿಡಿದು ಹಲವು ನಾಯಕರಿಗೆ ಮನವಿ. ಬಿಜೆಪಿ ವಿರುದ್ಧ ಸಿಡಿದೇಳಿದ್ದಕ್ಕೆ ಕಾಂಗ್ರೆಸ್ನಿಂದ ಮಣಿಪ್ಪಾಡಿ ಅಸ್ತ್ರ. 150 ಕೋಟಿಯ ಆಮಿಷದ ಬಗ್ಗೆಯೇ ಇವತ್ತು ಸದನದಲ್ಲಿ ಸದ್ದು ಸಾಧ್ಯತೆ. ಅಧಿವೇಶನದ ಹೊರಗೂ ಕೇಸರಿ ಪಡೆಯನ್ನ ಟಾರ್ಗೆಟ್ ಮಾಡೋ ಪ್ಲಾನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು. ಇವತ್ತು ಜೈಲಿಂದ ರಿಲೀಸ್ ಆಗಲಿರುವ ಪವಿತ್ರ ಗೌಡ ಇತರೆ ಆರೋಪಿಗಳು ಷರತ್ತುಗಳನ್ನು ಪೂರೈಸಿದ ಬಳಿಕ ಬಿಡುಗಡೆ ಪ್ರಕ್ರಿಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.